ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಿ ನೋಡೇ ಇರ್ತೀರಲ್ಲ. ಹೌದು ಫ್ರೆಂಡ್ಸ್, ನಮ್ಮ ರೂಮ್ ಮತ್ತು ಹಾಲ್ ಎರಡೂ ಕೂಡ ನಾನು ಮೇಕ್ ಓವರ್ ಮಾಡಿದ್ದೀನಿ. ಆ್ಯಂಡ್ ವಿಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ನಮ್ಮ ರೂಮು. ಫಸ್ಟ್ ಇಲ್ಲಿ ನಾನು ಬೆಡ್ರೂಮ್ ಮೇಕ್ ಓವರ್ ಮಾಡಿಬಿಟ್ಟು ಆಮೇಲೆ ಹಾಲ್ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ರೂಮಲ್ಲಿರೋ ಧೂಳೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಡೋರ್ಸ್ ವಿಂಡೋಸ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇನ್ನು ಮೇಕ್ ಓವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ, ಕೃಷ್ಣ ಮತ್ತು ರಾಧಾಕೃಷ್ಣದ್ದು. ಆ್ಯಕ್ಚುಲಿ ಇದು ನಮಗೆ ಕಾರ್ಡ್ಬೋರ್ಡ್ ಶೀಟ್ ಥರನೇ ಇರುತ್ತೆ. ಸ್ವಲ್ಪ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನಾನಂತೂ ಇಲ್ಲಿ ವಾಲ್ಗೆ ಇದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ. ನಮಗೆ ಈ ಥರ ಡಬಲ್ ಸೈಡ್ ಟೇಪ್ ಕೂಡ ಅವರೇ ಹಾಕಿ ಕೊಟ್ಟಿರ್ತಾರೆ. ಜಸ್ಟ್ ಅದನ್ನು ಮೇಲ್ಗಡೆ ತೆಗೆದ್ಬಿಟ್ಟು ಈ ಥರ ವಾಲ್ಗೆ ನಾವು ಸ್ಟಿಕ್ ಮಾಡಿಕೊಂಡ್ರೆ ಆಯಿತು. ಬಟ್ ಇದಂತೂ ಬೇಗ ಹೋಗಲ್ಲ, ತುಂಬ ಚೆನ್ನಾಗಿದೆ. ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೆ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ಆ್ಯಂಡ್ ನಾನಂತೂ ಇಲ್ಲಿ ವಾಲ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್, ನನಗಂತೂ ರಿಯಲಿ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಒಂದು ಬಂದು ವಾಲ್ ಸ್ಟಿಕ್ಕರ್. ಇದು ಆ್ಯಕ್ಚುಲಿ ಪಿಕಾಕ್ಸು. ಸೊ ಈ ಪಿಕಾಕ್ಸು ನಾನು ಇನ್ನೊಂದು ಸೈಡ್ ವಾಲ್ಗೆ ಬೇಕು ಅಂತ ತರಿಸ್ಕೊಂಡಿದ್ದೆ. ಅದರಲ್ಲಿ ಸ್ಮಾಲ್ ಒನ್ ಪಿಕಾಕ್ಸ್ ಎರಡಿತ್ತು. ಸೊ ಅದನ್ನು ಕೂಡ ಇದನ್ನು ರಿಮೂವ್ ಮಾಡಿಬಿಟ್ಟು ಇವಾಗ ಕೃಷ್ಣಂದು ಅಟ್ಯಾಚ್ ಮಾಡಿದ್ದೀನಲ್ಲ, ಸೊ ಈ ಸೈಡ್ ಒಂದು ಪಿಕಾಕು, ಆ ಸೈಡ್ ಒಂದು ಪಿಕಾಕು ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಇದು ಕೂಡ ವಾಲ್ ಸ್ಟಿಕ್ಕರೇ. ಇದು ಯಾಕೋ ನನಗೆ ಇಷ್ಟ ಆಗಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಅದರಲ್ಲಿರೋ ಬರ್ಡ್ಸ್ನ ಮಾತ್ರ ತಗೊಂಡು ಅಲ್ಲಲ್ಲಿ ಸ್ಟಿಕ್ ಮಾಡಿದ್ದೀನಿ. ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಒಂದು ಬಂದು ಇದು ಕೂಡ ವಾಲ್ ಸ್ಟಿಕ್ಕರೇ. ಸೊ ಇದು ಕೂಡ ಇನ್ನೊಂದು ಸೈಡ್ ವಾಲ್ಗೆ ಅಟ್ಯಾಚ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಮನೆಯವ್ರ ಫೋಟೋನ ಅಲ್ಲಿ ಗೋಡೆಗೆ ಹಾಕೋಣ ಅಂತ ತೊಗೊಂಡಿದ್ದೆ. ಈ ಫೋಟೋಗೆ ನಾನು ಡಬಲ್ ಸೈಡ್ ಟೇಪ್ನ ಹಾಕಿದ್ದೀನಿ, ಬಟ್ ಇರುತ್ತೆ ಅಂತ ಹೇಳಿ ಹಾಕ್ಬಿಟ್ಟು ಅಟ್ಯಾಚ್ ಮಾಡಿದೆ. ವೆಯ್ಟ್ ಅಂತೂ ತಡಿತಾನೆ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಇನ್ನೊಂದು ಸ್ಟಿಕ್ಕರ್ಸ್ ಥರ ಬರುತ್ತಲ್ಲ, ಸ್ಕ್ರೂ ಸ್ಟಿಕ್ಕರ್ಸ್, ಸೊ ಅದನ್ನು ತೊಗೊಂಡಿದ್ದೆ. ಇದು ಕೂಡ ನಾನು 10-20 ಪೀಸಸ್ ಏನೋ ತರಿಸಿದ್ದೀನಿ ಕೋಂಬೋ ಆಫರಲ್ಲಿ. ಇದು ತುಂಬ ಸ್ಟಿಫ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ವೆಯ್ಟ್ ಕೂಡ ತಡೆಯುತ್ತೆ, ಬೇಗ ಏನು ಬಿದ್ದೋಗಲ್ಲ. ಆ್ಯಂಡ್ ತುಂಬ ವರ್ಷ ಕೂಡ ನಮಗೆ ಬಾಳಿಕೆ ಬರುತ್ತೆ. ನಾನಂತೂ ನಮ್ಮ ಮನೇಲಿ ತುಂಬ ಕಡೆ ಯೂಸ್ ಮಾಡಿದ್ದೀನಿ. ಈಗ ರೆಂಟೆಡ್ ಮನೇಲೆಲ್ಲ ಮೇಕ್ಸ್ ಎಲ್ಲ ಹೊಡಿಯೋಕ್ಕೆಲ್ಲ ಬಿಡೋದಿಲ್ಲ. ಸೊ ಹಾಗಾಗಿ ಈ ಥರ ಮಾಡಿಕೊಂಡೆ. ಆ್ಯಂಡ್ ನಾನು ಏನು ಮಾಡಿದ್ದೀನಿ ಅಂದರೆ, ಫೋಟೋ ಕೆಳಗಡೆ ಒಂದು, ಫೋಟೋ ತಗ್ಲಾಕಕ್ಕೆ ಒಂದು, ಆ ಥರ 2 ಹಾಕ್ಕೊಂಡಿದ್ದೀನಿ. ಅಂದರೆ ಸಪೋರ್ಟ್ಗೆ ಕೂಡ ಒಂದು ಇರಲಿ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಸ್ಟಿಕ್ಕರ್ ಕೂಡ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಸ್ಟಿಕ್ಕರ್ಸ್ ಎಲ್ಲ ಅಟ್ಯಾಚ್ ಮಾಡಬೇಕಾದ್ರೆ ಇನ್ನೊಬ್ರು ಇದ್ದರೆ ಚೆನ್ನಾಗಿರುತ್ತೆ ಹೆಲ್ಪ್ ಮಾಡೋಕ್ಕೆ. ಅದು ಇನ್ ಕೇಸ್ ಒಂದಕ್ಕೊಂದು ಹಿಂಗೆ ಅಟ್ಯಾಚ್ ಆಯಿತು ಅಂದರೆ ರಿಯಲಿ ಮತ್ತೆ ತೆಗಿಯೋಕ್ಕೆ ಆಗಲ್ಲ, ಅರ್ಧೋಗ್ಬಿಡುತ್ತೆ. ಸೊ ಹಂಗೆ ನಾನು ಕಷ್ಟಪಟ್ಟು ಎಲ್ಲನೂ ನೀಟಾಗಿ ಅಟ್ಯಾಚ್ ಮಾಡಿದ್ದಾಯಿತು. ಇನ್ನು ನಮ್ಮ ಕಬೋರ್ಡ್ ನೋಡಿ ತುಂಬ ಮೆಸ್ಸಿಯಾಗಿದೆ. ಆ್ಯಂಡ್ ಇದೆಲ್ಲ ಕಾಸ್ಮೆಟಿಕ್ಸ್ ಎಲ್ಲ ಎಲ್ಲಂದ್ರೆಲ್ಲ ಬಿಸಾಡಿದ್ದಾರೆ ನಮ್ಮ ಮಕ್ಕಳು. ಸೊ ಇವಾಗ ಅದನ್ನೆಲ್ಲ ಕೂಡ ನೀಟಾಗಿ ತೆಗೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ನ್ಯೂಸ್ ಪೇಪರ್ ಎಲ್ಲ ಕೂಡ ಚೇಂಜ್ ಮಾಡಿಬಿಟ್ಟು ಆಮೇಲೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದಾಯಿತು. ಆ್ಯಕ್ಚುಲಿ ಮಕ್ಕಳಿರೋ ಮನೇಲಿ ಎಷ್ಟು ಸತಿ ಕ್ಲೀನ್ ಮಾಡಿದ್ರು ಕೂಡ ಮತ್ತೆ ಮೆಸ್ಸಿ ಆಗ್ತಾನೆ ಇರುತ್ತೆ ಅಲ್ವಾ. ನಾನಂತೂ ಈ ಥರ ಕ್ಲೀನ್ ಮಾಡಿ ಒಂದು 15-20 ಡೇಸ್ಗೆ ಮತ್ತೆ ಹಂಗೆ ಆಗಿರುತ್ತೆ. ನಿಮಗೆ ಇಲ್ಲಿ ಒಂದು ಟಿಪ್ ಹೇಳ್ತೀನಿ, ಏನಂದರೆ ನಾವು ಹೊರಗಡೆಯಿಂದ ಏನಾದರೂ ಆರ್ಡರ್ ಮಾಡ್ಕೊಂಡಾಗ ನಮಗೆ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲ ಬರುತ್ತಲ್ಲ, ಸೊ ಅದರಲ್ಲಿ ನಾನು ಈ ಆಯಿಲ್ ಬಾಟಲ್ಸು, ಪರ್ಫ್ಯೂಮ್ ಬಾಟಲ್ಸು, ಸೊ ಆ ಥರ ಎಲ್ಲ ನೀಟಾಗೆ ಎತ್ತಿಟ್ಕೊತೀನಿ. ಲೈಕ್ ಇನ್ ಕೇಸ್ ಆಯಿಲ್ ಏನಾದರೂ ಲೀಕ್ ಆದಾಗ, ಸೊ ಆ ಥರ ಸ್ವಲ್ಪ ಆದರೂ ಆಗಿರುತ್ತಲ್ಲ, ಸೊ ಆ ಥರ ಎಲ್ಲ ಏನು ಆಗ್ದಂಗೆ ಗಲೀಜಾಗ್ದಂಗೆ ಕಬೋರ್ಡ್ಸು, ಸೊ ಈ ಥರಕ್ಕೆ ಯೂಸ್ ಮಾಡ್ಕೊತೀನಿ. ಮತ್ತು ಚಿಕ್ಕ ಮಕ್ಕಳಿರೋ ಮನೇಲಿ ರಬ್ಬರ್ ಬ್ಯಾಂಡ್ಸ್ ಮತ್ತು ಹೇರ್ ಕ್ಲಿಪ್ಸ್ ಅದೆಲ್ಲ ಕೂಡ ಜಾಸ್ತಿ ಯೂಸ್ ಆಗುತ್ತಲ್ಲ, ಸೊ ಅಂಥದಕ್ಕೂ ಕೂಡ ನಾವು ಪ್ಲಾಸ್ಟಿಕ್ ಬಾಕ್ಸಸ್ ಎಲ್ಲ ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಕಬೋರ್ಡ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಸೊ ನೋಡಿ ಫ್ರೆಂಡ್ಸ್, ನಮ್ಮ ವಾಲ್ ಅಂತೂ ಮೇಕ್ ಓವರ್ ಆಯಿತು. ಇವಾಗ ವಿಂಡೋಗೆ ಸ್ವಲ್ಪ ಮಾಡೋಣ. ವಿಂಡೋಗೆ ಏನು ಮಾಡೋದಿಲ್ಲ, ವಿಂಡೋ ಅಲ್ಲಿ ಆ ಸೈಡು ಈ ಸೈಡು ಒಂದು 2 ಮೇಕ್ಸ್ ಇತ್ತು. ಸೊ ಅದಕ್ಕೆ ನಾನು ಒಂದು ಹ್ಯಾಂಗಿಂಗ್ ಮನಿ ಪ್ಲ್ಯಾಂಟ್ನ ಹಾಕ್ತಾ ಇದ್ದೀನಿ ಅಷ್ಟೇ. ಇದು ನಾನು ಚಿಕ್ಕಪೇಟಲ್ಲಿ ತೊಗೊಂಬಂದಿದ್ದೆ. ಪ್ರೈಸ್ ಮೇ ಬಿ 150 ರುಪೀಸ್ ಏನೋ ಇದೆ ಈಚ್ ಒನು. ಸೊ ಪೇರ್ ಬಂದು 300 ರುಪೀಸ್ ಏನೋ ತೊಗೊಂಡ್ರು ಅವರು. ನೆಕ್ಸ್ಟ್ ಇನ್ನು ನಾರ್ಮಲ್ ಕರ್ಟನ್ಸ್ ಏನಿದೆಯೋ ಅದನ್ನೇ ಹಾಕಿದ್ದೀನಿ. ಕರ್ಟನ್ಸ್ ಎಲ್ಲ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಇದು ಹ್ಯಾಂಗಿಂಗ್ ಮನಿ ಪ್ಲ್ಯಾಂಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿಲ್ಲ, ಸುಮ್ಮನೆ ಅವತ್ತು ಚಿಕ್ಕಪೇಟೆಯಲ್ಲಿ ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಬಂದೆ. ಬಟ್ ಇಲ್ಲಿ ಹಾಕಿದ್ದಾಯಿತು, ತುಂಬ ಚೆನ್ನಾಗಿ ಕಾಣಿಸ್ತಿದೆ.
ಇವಾಗ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಡ್ ಸ್ಪ್ರೆಡ್ ಅಂತೂ ಎಷ್ಟು ದಿನದಿಂದ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ, ಆಗಲೇ ಇಲ್ಲ. ಸೊ ಕೊನೆಗೆ ಇವಾಗ ಚೇಂಜ್ ಮಾಡೋದಾಯಿತು. ಬಿಕಾಸ್ ನಾನು ಇದನ್ನು ತೊಗೊಂಬಂದು ಬೆಡ್ ಸ್ಪ್ರೆಡ್ ಮನೆಗೆ ಅರೌಂಡ್ 1.5 ಇಯರ್ ಆಯಿತು. ಇದರಲ್ಲಿ ಡಿಮಾರ್ಟಲ್ಲಿ ಏನೋ ತೊಗೊಂಬಂದಿದೆ. ಅವಾಗೇನೋ ಆಫರ್ ಇತ್ತು, 299 ಏನಕ್ಕೋ ಸಿಕ್ತು ನನಗೆ. ಅರೌಂಡ್ 300ಗೆ ಈ ಬೆಡ್ ಸ್ಪ್ರೆಡ್ ಸಿಕ್ತು. ಬಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಕಾಟನು. ಬಟ್ ಕಲರ್ ಅಂತೂ ನನಗೆ ಬೇಬಿ ಪಿಂಕ್ ಇಷ್ಟ ಆಯಿತು ಅಂತ ತೊಗೊಂಬಂದೆ. ಬಟ್ ಇವಾಗ ಅನ್ನಿಸ್ತು ರೆಡ್ ಕಲರ್ ಆಗಿದ್ರೆ ರೂಮ್ಗೆ ಮ್ಯಾಚ್ ಆಗೋದು ಅಂತ ಹೇಳಿ. ಬಟ್ ಏನು ಮಾಡೋದು, ಅವಾಗ ಅಂದ್ಕೊಂಡಿಲ್ಲ, ಸುಮ್ಮನೆ ಮನೆಗೆ ತಂದಿಟ್ಟಿದೆ. ಬಟ್ ಇವಾಗ ಕಲರ್ ಮ್ಯಾಚ್ ಆಗಿಲ್ಲ. ಬಟ್ ಇಟ್ಸ್ ಓಕೆ ಇರಲಿ ಅಂತ ಹೇಳಿ ಇದನ್ನೇ ಹಾಕ್ತಾ ಇದ್ದೀನಿ. ಪಿಂಕ್ ಕಲರ್ ಇದು ಕೂಡ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ, ನನಗೂ ಇಷ್ಟ ಆಯಿತು. ಫೈನಲಿ ನಮ್ಮ ರೂಮ್ ಮೇಕ್ ಓವರ್ ಅಂತೂ ಕಂಪ್ಲೀಟ್ ಆಯಿತು. ನಾನಂತೂ ಈ ಥರ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ. ಹಾಲು ಮತ್ತು ರೂಮು ಮೇಕ್ ಓವರ್ ಮಾಡಲಿಕ್ಕೆ ನಾನು ಯೂಸ್ ಮಾಡಿರೋ ಎಲ್ಲ ಐಟಮ್ಸು ಕೂಡ ಫ್ಲಿಪ್ಕಾರ್ಟ್ ಮತ್ತು ಅಮೆಝನಿಂದ ತರಿಸ್ಕೊಂಡಿರೋದು. ಸೊ ಆಲ್ರೆಡಿ ಒಂದು ಸ್ಪೆಷಲ್ ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನು ನಾನು ಐಕಾರ್ಡ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಲಿಂಕ್ಸ್ ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ಹಾಲು ಹೇಗಿದೆ ಅಂತ ಹೇಳಿಬಿಟ್ಟು. ರಿಯಲಿ ಪ್ರತಿದಿನ ಕೂಡ ಹೀಗೆ ಇರುತ್ತೆ ಫ್ರೆಂಡ್ಸ್. ನಮ್ಮ ಮಕ್ಕಳೆಲ್ಲ ಕಿತ್ತಾಡೋದು ಜಾಸ್ತಿನೇ. ಸೊ ಎಲ್ಲ ಕಿತ್ತು ಹಾಕಿರ್ತಾರೆ. ಸೊ ಅದನ್ನು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಈಗ ನಾನು ಈ ಟೇಬಲ್ನ ಮುಂದಕ್ಕೆ ಜರುಗಿಸ್ಬಿಟ್ಟು ಸೊ ಹಿಂದ್ಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಟೇಬಲ್ ಪೊಸಿಷನ್ನ ಚೇಂಜ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಲೈಕ್ ಇವಾಗ ಈ ಕಡೆ ಇದೆ ಅಲ್ವಾ, ಸೊ ಈ ಕಡೆ ಇಡೋಣ ಅಂತ. ಆವಾಗ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಸ್ಪೇಸ್ ಕೂಡ ನಮಗೆ ಬರುತ್ತೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತಂದರೆ, ಸೊ ಬಾಡಿಗೆ ಮನೇಲೆಲ್ಲ ನಾವು ಜಾಸ್ತಿ ಐಟಮ್ಸ್ನೆಲ್ಲ ತೊಗೊತಾ ಇದ್ದರೆ ಮತ್ತು ಇನ್ ಕೇಸ್ ನಾವು ಮನೆ ಚೇಂಜ್ ಮಾಡಬೇಕು ಅಂದ್ರೂ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವಂತೂ ಆದಷ್ಟು ಐಟಮ್ಸ್ನ ಮಾತ್ರ ತುಂಬ ಕಡಿಮೆ ಇಟ್ಕೊಂಡಿದ್ದೀವಿ ಮನೇಲಿ. ಆ್ಯಂಡ್ ಆಲ್ಸೋ ಮಕ್ಕಳಿಗೆ ಆಟ ಆಡಲಿಕ್ಕೆ ಕೂಡ ಸ್ಪೇಸ್ ಬೇಕಲ್ವಾ. ಸೊ ಹಾಗಾಗಿ ನಾವಂತೂ ಜಾಸ್ತಿ ಏನೂ ಇಟ್ಕೊಂಡಿಲ್ಲ. ಮತ್ತು ಸೋಫಾ ಚೇರ್ಸ್ ಅದೇನು ಕೂಡ ಇಟ್ಕೊಂಡಿಲ್ಲ. ಮತ್ತು ಈ ಟಾಯ್ಸ್ ಎಲ್ಲ ಕೂಡ ಚೆನ್ನಾಗಿರೋದು ಒಂದು ಕಡೆ, ಚೆನ್ನಾಗಿಲ್ದಿರೋದು ಒಂದು ಕಡೆ ಡಿವೈಡ್ ಮಾಡಿಬಿಟ್ಟು ಎಲ್ಲ ಗುಜ್ರಿಗೆ ಹಾಕ್ಬಿಟ್ಟೆ. ಆಮೇಲೆ ಈ ಥರ ಒಂದು ಸ್ಟ್ಯಾಂಡ್ ಇದೆ ನಮ್ಮ ಮನೇಲಿ. ಇದು ಕೂಡ ನಮಗೆ ತುಂಬ ಯೂಸ್ ಆಗ್ತಿದೆ. ಅಂದರೆ ಎಷ್ಟೊಂದು ಟಾಯ್ಸ್ ಆಗಿರ್ಬೋದು, ಸೊ ಈ ಥರ ಐಟಮ್ಸ್ ಏನಾದರೂ ಇಟ್ಕೊಳ್ಳೋಕ್ಕಂತೂ ಈ ಸ್ಟ್ಯಾಂಡ್ ತುಂಬ ಚೆನ್ನಾಗಿರುತ್ತೆ. ಲೈಕ್ ನಾವು ಲೈಬ್ರರಿಗೆ ಮನೇಲೇ ಒಂದು ಲೈಬ್ರರಿನ ಸೆಟ್ ಮಾಡ್ಕೊತೀವಲ್ಲ, ಸೊ ಅದಕ್ಕೆ ಕೂಡ ಈ ಸ್ಟ್ಯಾಂಡ್ ತುಂಬ ಯೂಸ್ ಆಗುತ್ತೆ. ಸೊ ಈ ಸ್ಟ್ಯಾಂಡಲ್ಲಿ ನಾವೆಲ್ಲ ಬುಕ್ಸು, ಬ್ಯಾಗ್ಸು, ಸೊ ಇನ್ನೂ ಎಲ್ಲ ಐಟಮ್ಸ್ ಎಲ್ಲ ಕೂಡ ಈ ಸ್ಟ್ಯಾಂಡಲ್ಲೇ ಸ್ಟೋರ್ ಮಾಡ್ಕೊತೀವಿ. ಇವಾಗ ಹಾಲಲ್ಲಿ ಕೂಡ ಒಂದು ಕಡೆಯಿಂದ ನೀಟಾಗಿ ಧೂಳೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಸೀಲಿಂಗ್ಗೆ ನೋಡಿ ಮನಿ ಪ್ಲಾಂಟ್ನ ಹ್ಯಾಂಗ್ ಮಾಡಿದ್ದೀನಿ. ಅದು ಪ್ಲಾಸ್ಟಿಕ್ ಅಲ್ಲ ಫ್ರೆಂಡ್ಸ್, ರಿಯಲ್. ಅದು ಅರೌಂಡ್ 1 ವರ್ಷ ಆಯಿತು ನಾನು ಹಾಕ್ಬಿಟ್ಟು. ಇನ್ನೂ ಚೆನ್ನಾಗಿ ಗ್ರೋ ಆಗಬೇಕಿತ್ತು, ಇನ್ನೂ ಅಷ್ಟೊಂದು ಗ್ರೋ ಆಗಿಲ್ಲ. ಬಟ್ ರಿಯಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹಾಲಲ್ಲೆಲ್ಲ ಹೆಂಗೆ ಎಸೆದ್ಬಿಟ್ಟಿದ್ದೀನಿ ಅಂತ ಹೇಳಿ. ಸೊ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ರಿಯಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಈ ಮೇಕ್ ಓವರ್ ಎಲ್ಲ ಒಂದೇ ದಿನ ಮಾಡಿಲ್ಲ, ನಾನು ಫ್ರೀ ಇದ್ದಾಗೆಲ್ಲ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ರೆಡ್ ಕಲರ್ ವಾಲ್ ಮತ್ತು ಇಲ್ಲಿ ನಾವು ದೇವ್ರ ಫೋಟೋ ಎಲ್ಲ ಇಟ್ಟಿದ್ದೀವಲ್ಲ, ಅಲ್ಲಿ ಈ 2 ಕಡೆನೂ ಫಸ್ಟು ಇಲ್ಲಿ ಮೇಕ್ ಓವರ್ ಮಾಡ್ತಾಯಿದ್ದೀನಿ. ಇದು ನೋಡಿ ಫ್ರೆಂಡ್ಸ್, ಸ್ಟಿಕ್ಕರ್, ಇದು ಟ್ರೀ ಸ್ಟಿಕ್ಕರು. ರಿಯಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಕ್ವಾಲಿಟಿ ಅಂತೂ HD ಕ್ವಾಲಿಟಿ. ನನಗಂತೂ ರಿಯಲಿ ಸಖತ್ ಇಷ್ಟ ಆಯಿತು. ಸೊ ಇದನ್ನ ಫಸ್ಟ್ ನಾವಿಲ್ಲಿ ಪೇಸ್ಟ್ ಮಾಡೋಣ. ನೋಡಿ ಈ ಥರ ಇರುತ್ತೆ. ಇವಾಗ ಇದನ್ನ ವಾಲ್ಗೆ ಸ್ಟಿಕ್ ಮಾಡೋಣ. ಆ್ಯಕ್ಚುಲಿ ನನಗೆ ಇದು ಕನ್ಫ್ಯೂಸ್ ಆಯಿತು. ಸೊ ರೈಟ್ ಸೈಡ್ಗೆ ಹಾಕಬೇಕಾಗಿರೋದು ಲೆಫ್ಟ್ ಸೈಡ್ಗೆ ಹಾಕಿಬಿಟ್ಟಿದ್ದೀನಿ. ಮತ್ತೆ ಅದನ್ನು ತೆಗೆದ್ಬಿಟ್ಟು ಮತ್ತೆ ರೈಟ್ ಸೈಡ್ಗೆ ಹಾಕಿದ್ದೀನಿ. ಒಂಥರ ಪಜಿತ್ ಆಗಿಬಿಡ್ತು. ಬಟ್ ಹೇಳಬೇಕು ಅಂದರೆ ನಾವು ವಾಲ್ ಸ್ಟಿಕ್ಕರ್ ಯಾವುದು ತೊಗೊಂಡ್ರು ಕೂಡ ನಮಗೆ ಸೈಡಲ್ಲಿ ಎಲ್ಲಾದರೂ ಪಿಕ್ಚರ್ ಕೊಟ್ಟಿರ್ತಾರೆ ಯಾವ ಥರ ಹಾಕಬೇಕು ಅಂತ. ಆ್ಯಂಡ್ ಆಲ್ಸೋ ನಮಗೆ 1 2 3 ನಂಬರ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ಫಾಲೋ ಮಾಡಿಕೊಂಡೆ ನಾವು ಹಾಕಬೇಕು. ಒಂದೊಂದು ಸತಿ ಕೆಲವೊಂದು ಸ್ಟಿಕ್ಕರ್ಸ್ ಒಂದು ಸತಿ ಅಂಟಿಸ್ಬಿಟ್ರೆ ಮತ್ತೆ ತೆಗಿಯೋಕ್ಕೆ ಬರಲ್ಲ. ಬಟ್ ಇದಂತೂ ಚೆನ್ನಾಗೇ ಇತ್ತು. ಮತ್ತು ಸಿಂಗಲ್ ಲೀವ್ಸು ಮತ್ತು ಬಟರ್ಫ್ಲೈಸು ಅದೆಲ್ಲ ಕೂಡ ಈ ಥರ ನಾನು ಸ್ಟಿಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಇವಾಗ ವಾಲ್ ಕ್ಲಾಕ್ನ ಹಾಕೋಣ. ಇದಕ್ಕೂ ಕೂಡ ನಾನು ಸ್ಟಿಕ್ಕರ್ ಸ್ಕ್ರೂನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಐ ಮೀನ್ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ ವಾಲ್ ಕ್ಲಾಕು. ಆ್ಯಕ್ಚುಲಿ ಈ ರೆಡ್ ಕಲರ್ ವಾಲ್ಗೆ ಯಾವ ಕಲರ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ನೋಡಿ ತೊಗೊಂಡಿದ್ದೀನಿ. ಇದು ಪಿಕಾಕ್ದು ತುಂಬ ಚೆನ್ನಾಗಿದೆ. ಬಟ್ ನನಗೆ ಸ್ಮಾಲ್ ಸೈಜ್ ಅಂತ ಅನ್ನಿಸ್ತು. ಇಟ್ಸ್ ಓಕೆ, ಅಷ್ಟು ಸ್ಮಾಲ್ ಇಲ್ಲ, ಅಷ್ಟು ದೊಡ್ಡದಲ್ಲ.
ಮೀಡಿಯಮ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು ರಾಧಾಕೃಷ್ಣದು, ಇದು ನಮಗೆ ಗಿಫ್ಟ್ ಬಂದಿರೋದು, ಫ್ರೆಂಡ್ಸ್ ಕೊಟ್ಟಿರೋದು. ಸೊ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಡಬಲ್ ಸೈಡ್ ಟೇಪ್ ಹಾಕಿದ್ದೀನಿ, ಬಟ್ ಅದು ವರ್ಕ್ ಆಗಿಲ್ಲ, ಬಿದ್ದೋಗ್ಬಿಡ್ತು ಫೋಟೋ. ಬಟ್ ಫೋಟೋ ಅಂತೂ ಏನಾಗಿಲ್ಲ. ಮತ್ತು ಅದಕ್ಕೂ ಕೂಡ ನಾನು ಸ್ಟಿಕ್ಕರ್ ಸ್ಕ್ರೂನ ಯೂಸ್ ಮಾಡಿ ಸಪೋರ್ಟ್ಗೆ 2 ಸ್ಕ್ರೂ ಹಾಕಿದ್ದೀನಿ ಆ್ಯಂಡ್ ತಗ್ಲಾಕಕ್ಕೆ 1 ಹಾಕಿದ್ದೀನಿ. ಸೊ ಟೋಟಲಿ 3 ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಈ ಥರ ಇದಕ್ಕೆ ಗ್ಲೇಸ್ ಶೀಟ್ ಅಂತ ಹೇಳ್ತಾರೆ. ಈ ಶೀಟು ಜಸ್ಟ್ ಡಬಲ್ ಸೈಡ್ ಟೇಪ್ನ ಹಾಕಿ ಅಂಟಿಸಿದ್ದೀನಿ, ಬಿಕಾಸ್ ಅದು ಪ್ಲೇನ್ ಆಗಿದೆ ಅಂತ ಹೇಳಿ. ಅದು ನಾವು ಪ್ರೀವಿಯಸ್ ಹಂಗೆ ಹಾಕ್ಕೊಂಡಿದ್ವಿ, ಸೊ ಅದು ಹಾಗೇ ಇದೆ. ಬಟ್ ಏನಾದರೂ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನೇ ಇಟ್ಕೊಂಡೆ. ಬಟ್ ಅದು ಶೀಟ್ನ ಮಾತ್ರ ಅದು ಜಸ್ಟ್ ಕವರ್ ಮಾಡಿದ್ದೀನಿ ಕಲರ್ಗೋಸ್ಕರ ಅಷ್ಟೇ. ನೆಕ್ಸ್ಟು ಅದ್ರ ಮೇಲ್ಗಡೆ ಒಂದು ನಾರ್ಮಲ್ ಪ್ಲಾಸ್ಟಿಕ್ದು ಪಾಟ್ಸ್ ಎಲ್ಲ ಕೂಡ ಚಿಕ್ಕ ಚಿಕ್ಕದು ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ನಮ್ಮ ಫೋಟೋ ಆ್ಯನಿವರ್ಸರಿ ಗಿಫ್ಟ್. ಸೊ ಇದು ಆ್ಯಕ್ಚುಲಿ ಸ್ಟ್ಯಾಂಡ್ ಮೇಲ್ಗಡೆ ಇಟ್ಕೊಳ್ಳೋದು. ನಮ್ಮ ಮನೇಲಿ ನೆಲೆ ಪ್ಲೇಸ್ ಇಲ್ಲ ಅಂತ ಹೇಳಿಬಿಟ್ಟು ಟಿ ವಿ ಮೇಲೆ ಅಲ್ಲಿ ಇಟ್ಟಿದ್ದೀನಿ. ಜಸ್ಟು ಅದೇನು ಜಾಸ್ತಿ ವೆಯ್ಟ್ ಇಲ್ಲ, ಸೊ ಹಾಗೆ. ನೆಕ್ಸ್ಟ್ ಈ ಟೇಬಲ್ ಮೇಲ್ಗಡೆ ಒಂದು ಗ್ರೀನ್ ಕಲರ್ ಮ್ಯಾಟ್ನ ಹಾಕಿದ್ದೀನಿ ಆ್ಯಂಡ್ ಕಾರ್ನರಲ್ಲಿ ಒಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಅದು ಗ್ಲಾಸಲ್ಲಿ ಬೆಳೆಸಿದ್ದೀನಿ, ತುಂಬ ಚೆನ್ನಾಗಿ ಗ್ರೋ ಆಗಿದೆ ನೀರಲ್ಲಿ. ಈ ಸೈಡ್ ವಾಲ್ ಅಂತೂ ಕಂಪ್ಲೀಟಾಗಿ ಮುಗೀತು. ಇವಾಗ ನೆಕ್ಸ್ಟ್ ಸೈಡ್ ವಾಲ್ ನೋಡೋಣ. ಇಲ್ಲಿ ಮೇಲ್ಗಡೆ ನಾನು 1-2 ಟೆಡ್ಡಿ ಬೇರ್ಸ್ ಇದ್ದರೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಫೋಟೋದಲ್ಲಿರೋದು 3 ಜನ ನಮ್ಮ ಹಸ್ಬೆಂಡ್ ಅವ್ರ ಬ್ರದರ್ಸು, ನಮ್ಮ ಹಸ್ಬೆಂಡು ಅವರಿಬ್ಬರು ಬ್ರದರ್ಸು, ಅಂದರೆ ಅವರು ದೊಡ್ಡಮ್ಮ ಮತ್ತು ಚಿಕ್ಕಮ್ಮನ ಮಕ್ಕಳು ಅವರು. ನೆಕ್ಸ್ಟ್ ಈ ಸ್ಟ್ಯಾಂಡಲ್ಲೆಲ್ಲ ಕೂಡ ಲಗೀಜೇ ಇರುತ್ತೆ, ಫ್ರೂಟ್ಸು, ನಮ್ಮ ಬುಕ್ಸು, ಮಿಕ್ಕಿದ ಬ್ಯಾಗ್ಸು, ಆ ಥರ ಲಗೀಜ್ ಕೌಂಟರ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ಸೈಡ್ ವಾಲ್ ನೋಡೋಣ. ಮೇಲ್ಗಡೆ 2 ಪಿಕಾಕ್ಸ್ನ ಸ್ಟಿಕ್ ಮಾಡಿದ್ದೀನಿ ವಾಲ್ಗೆ. ಆ್ಯಂಡ್ ವಿಂಡೋ ಸೈಡ್, ಆ ಸೈಡ್ ಒಂದು ಈ ಸೈಡ್ ಒಂದು, ಈ ಥರ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ನ ಇಡೋಣ ಅಂತ ಹೇಳಿ ಇಡ್ತಾ ಇದ್ದೀನಿ. ಸೊ ಫಸ್ಟು ಅಲ್ಲಿ ಕೂಡ ನಾನು ಸ್ಟಿಕ್ಕರ್ ಸ್ಕ್ರೂನೇ ಯೂಸ್ ಮಾಡಿ ಅದನ್ನು ತಗ್ಲಾಕಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಪಾಟ್ ವಿತ್ ಹ್ಯಾಂಗಿಂಗ್ ಪ್ಲ್ಯಾಂಟು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಇದಂತೂ ಕ್ವಾಲಿಟಿ ಆ್ಯಂಡ್ ರೀಸನಬಲ್ ಪ್ರೈಸಸಲ್ಲೇ ಇದೆ. ಸೊ ಇದಕ್ಕೆ ಒಂದು ಇದೊಂದು ಟೈ ಕಟ್ಟಿರ್ತಾರೆ, ಸೊ ಅದನ್ನು ಬಿಡಿಸಿದ್ರೆ ಈ ಥರ ಚೆನ್ನಾಗಿ ಬರುತ್ತೆ. ಅದನ್ನು ಇಲ್ಲಿ ಇಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಬಂದುಬಿಟ್ಟು ವಿಂಡೋಗೆ ಆ ಕರ್ಟನ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ರೆಡ್ ಕಲರ್ ಬೇಕು ಅಂತಲೇ ಹೋಗಿ ಹುಡುಕಿದೆ. ಡಿ ಮಾರ್ಟಲ್ಲಿ, ವಿಶಾಲ್ ಮಾರ್ಟಲ್ಲಿ, ಕೆಲವೊಂದು ಶಾಪ್ಸಲ್ಲೆಲ್ಲ ಹುಡುಕಿದ್ದೀನಿ, ಎಲ್ಲಿ ಸಿಗಲಿಲ್ಲ. ಕೊನೆಗೆ ಡಿ ಮಾರ್ಟಲ್ಲೇ ಇದೇ ಪರ್ಪಲ್ ಕಲರೇ ತೊಗೊಂಬಂದಿದ್ದಾಯಿತು. ಬಟ್ ರಿಯಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಇದಂತೂ ನನಗೆ ಇಷ್ಟ ಆಯಿತು. ಸೊ ನೋಡಿ, ಫೈನಲ್ ಆಗಂತೂ ಈ ಸೈಡ್ ವಾಲ್ ಕೂಡ ಮುಗೀತು. ನೆಕ್ಸ್ಟ್ ಇನ್ನೊಂದು ಸೈಡ್ ವಾಲ್ ಇದೆ. ಇಲ್ಲಿ ನಾನು ಒಂದು ಫೋಟೋ ಫ್ರೇಮ್ನ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮಕ್ಕಳದು. ಸೊ ಫಸ್ಟ್ ಇಲ್ಲಿ ನಾನು ನ್ಯೂಸ್ ಪೇಪರಲ್ಲಿ ಈ ಥರ ರೋಲ್ಸ್ ಮಾಡಿಕೊಂಡು ಅದಕ್ಕೆ ಪೇಂಟ್ ಮಾಡಿ, ಆಮೇಲೆ ಕಾರ್ಡ್ಬೋರ್ಡ್ ಶೀಟ್ಗೆ ಕಲರ್ ಶೀಟ್ನ ಕವರ್ ಮಾಡಿ, ನೆಕ್ಸ್ಟ್ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಫೋಟೋನ ಪ್ರಿಂಟೌಟ್ ಮಾಡಿಸ್ಕೊಂಡಿದ್ವಿ, ಆ ಫೋಟೋನ ಇದ್ರ ಒಳಗಡೆ ಇಟ್ಬಿಟ್ಟು ಸ್ವಲ್ಪ ಗಮ್ ಹಾಕಿ ಸ್ಟಿಕ್ ಮಾಡಿದ್ದೀನಿ. ಸೊ ಈ ಥರ ಒಂದು ಫೋಟೋ ಫ್ರೇಮ್ ಅಂತೂ ರೆಡಿ ಆಯಿತು. ಆ್ಯಂಡ್ ಇನ್ನೊಂದು ಕೂಡ ರೆಡಿ ಮಾಡಿದ್ದೀನಿ, ಅದನ್ನು ವಿಡಿಯೋ ಶೂಟ್ ಮಾಡ್ಕೊಂಡಿರಲಿಲ್ಲ, ಸೊ ಹಾಗೆ. ಆ್ಯಂಡ್ ಇವಾಗ ಇನ್ನೊಂದು ವಾಲ್ಗೆ ಮೇಕ್ ಓವರ್ ಮಾಡೋಣ. ಇಲ್ಲಿ ನಾನು ಫೋಟೋ ಫ್ರೇಮ್ಗೆ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ಮೆಜರ್ಮೆಂಟ್ ಮಾಡ್ತಾ ಇದ್ದೀನಿ. ಕಾರ್ಡ್ಬೋರ್ಡ್ ಶೀಟೇ ತೊಗೊಂಡ್ಬಿಟ್ಟು ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಂಡು ಕರೆಕ್ಟು ಈಕ್ವಲ್ ಆಗಿರಲಿ ಅಂತ ಹೇಳಿ ಇಲ್ಲಿ ಕೂಡ ನಾನು ಸ್ಟಿಕ್ಕರ್ ಸ್ಕ್ರೂನ ಯೂಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಆ್ಯಂಡ್ ಫೋಟೋ ಸಪೋರ್ಟ್ಗೆ ಅಂತ ಹೇಳಿಬಿಟ್ಟು 2 ಸ್ಟಿಕ್ ಮಾಡಿದ್ದೀನಿ. ಸೊ ಫೋಟೋ ಅಂತ ಸೆಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಇದು ಕಾರ್ಡ್ಬೋರ್ಡ್ ಶೀಟಲ್ಲಿ ರೆಡಿ ಮಾಡಿರೋ ಫೋಟೋ ಫ್ರೇಮು ವೆಯ್ಟ್ಲೆಸ್ ಇರುತ್ತೆ ಅಂತ ಹೇಳಿ ಅದಕ್ಕೆ ಡಬಲ್ ಸೈಡ್ ಟೇಪ್ನ ಹಾಕಿ ಜಸ್ಟ್ ಸ್ಟಿಕ್ ಮಾಡ್ತಾ ಇದ್ದೀನಿ. ನಮಗೆ ವೆಯ್ಟ್ಲೆಸ್ ಇರೋದೆಲ್ಲ ಡಬಲ್ ಸೈಡ್ ಟೇಪ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಸ್ಟಿಕ್ ಆಗುತ್ತೆ. ಬಟ್ ವೆಯ್ಟ್ ಇರೋ ಫೋಟೋ ಫ್ರೇಮ್ಸು, ಆ ಥರ ರೆಡಿ ಮಾಡಿಸ್ಕೊಂಡಿರೋ ಫೋಟೋ ಫ್ರೇಮ್ಸ್ ಎಲ್ಲ ಇರೋದಿಲ್ಲ ಫ್ರೆಂಡ್ಸ್. ಸೊ ಹಾಗೆ ನೆಕ್ಸ್ಟ್ ನಾನು ಈ ಥರ ಹಾರ್ಟ್ ಶೇಪು 3D ಮಿರರ್ ಹಾರ್ಟ್ ಶೇಪ್ ಅಂತ ಹೇಳ್ತಾರೆ ಇದಕ್ಕೆ. ಇದು ನಾನು 100 ಏನೋ ತರಿಸ್ಕೊಂಡಿದ್ದೆ, ಅಂದರೆ 100 ಪೀಸು, ಬಿಲೋ 200 ಏನೋ ಇದೆ ಪ್ರೈಸು. ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಅದು ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ನಿಮಗೆ ಇಷ್ಟ ಇದ್ದರೆ ಪರ್ಚೇಸ್ ಮಾಡಿ. ಇನ್ನು ಇವಾಗ ಮನೇಲಿರೋ ಟೆಡ್ಡಿ ಬೇರ್ಸ್ ಅದನ್ನೇ ಕೂಡ ಇಲ್ಲಿ ವಾಲ್ಗೆ ಹಾಕಿದ್ದೀನಿ. ನೆಕ್ಸ್ಟ್ 3D ಮಿರರ್ ಹಾರ್ಟ್ ಶೇಪ್ಸ್ ಇದೆಯಲ್ವಾ, ಸೊ ಅದನ್ನೆಲ್ಲ ಕೂಡ ಸ್ಟಿಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅದೊಂದು ಸ್ಟಿಕ್ಕರ್ ಬಂದಿರುತ್ತೆ ಬ್ಯಾಕ್ ಸೈಡು, ಅದನ್ನು ರಿಮೂವ್ ಮಾಡಿಬಿಟ್ಟು ವಾಲ್ಗೆ ಸ್ಟಿಕ್ ಮಾಡಿದ್ರೆ ಆಯಿತು. ತುಂಬ ಸ್ಟಿಫ್ ಆಗಿರುತ್ತೆ ವಾಲ್ಗಂತೂ, ತುಂಬ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ನೆಕ್ಸ್ಟ್ ಮೇಲ್ಗಡೆ ತಿನ್ನಾಗೆ ಒಂದು ಟ್ರಾನ್ಸ್ಪರೆಂಟ್ ಪೇಪರ್ ಕೂಡ
ಇರುತ್ತೆ, ಅದನ್ನು ರಿಮೂವ್ ಮಾಡಿದ್ರೆ ನಮಗೆ 3D ಮಿರರ್ ಕಾಣಿಸುತ್ತೆ. ಇಲ್ಲ ಅಂತಂದರೆ ನಾರ್ಮಲ್ಲಾಗಿ ಇರುತ್ತೆ. ಬಟ್ ಹೇಗಾದರೂ ಓಕೆ, ರಿಮೂವ್ ಮಾಡಿದ್ರು ಓಕೆ, ಇಲ್ಲ ಅಂದರೂ ಓಕೆ. ನೆಕ್ಸ್ಟ್ ಈ ಫೋಟೋ ಫ್ರೇಮ್ಸ್ ಎಲ್ಲ ಕೂಡ ನಾನು ಯೂಟ್ಯೂಬಲ್ಲಿ ನೋಡಿ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಮಕ್ಕಳು ನೋಡಿ ಇದೇ ಥರ ಬೇಕು ಅಂತ ಅವ್ರು ಹೇಳಿರೋದಕ್ಕೆ ಸೇಮ್ ಅವ್ರಿಗೆ ಯಾವುದು ಬೇಕು ಅಂತ ನೋಡಿ ಅದೇ ಥರ ನಾನು ಮಾಡಿಕೊಟ್ಟಿದ್ದೀನಿ. ಈ ಫೋಟೋಸ್ ಎಲ್ಲ ನಾವು 2 ಇಯರ್ಸ್ ಬ್ಯಾಕ್ ತೆಗ್ಸಿರೋ ಫೋಟೋಸು. ತುಂಬ ಚೆನ್ನಾಗಿ ಕ್ಯೂಟಾಗಿದ್ದಾರೆ ನಮ್ಮ ಮಕ್ಕಳಂತೂ. ಸೊ ನೆಕ್ಸ್ಟ್ ಈ ಸೈಡ್ ವಾಲ್ ಕೂಡ ಎಲ್ಲ ಮುಗೀತು ಫ್ರೆಂಡ್ಸ್. ಇನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ನಮ್ಮದು ಮೇಕ್ ಓವರ್ ಅಂತೂ. ನೋಡಿ ಹಾರ್ಟ್ ಶೇಪ್ ಮೇಲೆ ಒಂದು ತಿನ್ನ ಲೇಯರ್ ಪೇಪರ್ ಇರುತ್ತೆ ಅಂತ ಹೇಳಿದ್ನಲ್ಲ, ಅದನ್ನು ತೆಗ್ದಿದ್ದೀನಿ. ನೋಡಿ ಮಿರರ್ ಥರ ಕಾಣಿಸ್ತಿದೆ, ನಾನು ಮೊಬೈಲ್ ಇಟ್ಕೊಂಡಿರೋದು ನೋಡು ಕಾಣಿಸ್ತಿದೆ ನೋಡಿ. ಸೊ ತುಂಬ ಚೆನ್ನಾಗಿದೆ ಅಲ್ವಾ. ಬಟ್ ಸೈಜು ಓಕೆ ಫ್ರೆಂಡ್ಸ್, ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದು ಅಲ್ಲ, ಕರೆಕ್ಟಾಗಿದೆ. ಆ್ಯಂಡ್ ವಾಲ್ಗೆ ಡೆಕೋರೇಷನ್ ಪರ್ಪಸ್ಗಂತೂ ರಿಯಲ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಆ್ಯಂಡ್ ನಮ್ಮ ಇಬ್ಬರದ್ದು ಫೋಟೋ ಪಕ್ಕದಲ್ಲಿ ಇನ್ನೊಂದು ಫೋಟೋ ಹಾಕಬೇಕಲ್ಲಿ, ಅದಕ್ಕೆ ಸ್ಪೇಸ್ ಹಾಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ ಈ ಥರ ಇದೆ ಫೈನಲಾಗೆ ಲುಕ್ ಅಂತೂ. ನಮ್ಮ ಹಾಲ್ ಸಕ್ಕದಾಗಿ ಕಾಣಿಸ್ತಿದೆ. ನಮ್ಮ ಹಸ್ಬೆಂಡ್ ಊರಿಗೆ ಹೋಗಿದ್ದಾರೆ, ಅವ್ರು ಬರೋಷ್ಟರಲ್ಲೇ ನಾನು ಈ ಥರ ಎಲ್ಲ ಫುಲ್ ಮೇಕ್ ಓವರ್ ಮಾಡಿದ್ದೀನಿ. ಅವ್ರು ಬಂದಮೇಲೆ ನೋಡಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ನೋಡಬೇಕು. ವಿಡಿಯೋ ನೋಡಾದ್ಮೇಲೆ ಜಾತ್ರೆ ಥರ ಮಾಡ್ಕೊಂಡಿದ್ದೀರಾ ಅಂತ ಕಾಮೆಂಟ್ ಮಾತ್ರ ಮಾಡಬೇಡಿ. ಬಿಕಾಸ್ ನಮಗೆ ಈ ಥರ ಇಷ್ಟ, ಅದಕ್ಕೋಸ್ಕರ ನಾವು ಮಾಡ್ಕೊಂಡಿದ್ದೀವಿ. ಸೊ ಯಾರ್ಯಾರು ಇಷ್ಟ ಅವ್ರದ್ದಲ್ವಾ. ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಪಾಸಿಟಿವ್ ಕಮೆಂಟ್ಸ್ ಮಾತ್ರ ಮಾಡಿ, ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋಸ್ನ ನೋಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ. Okay, thank you for watching. See you in the next vlog. Okay, bye bye, take care.